ಹಾಯ್ ಆಲ್, ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ನಾನು ಎದ್ದೇಳೋ ಅಷ್ಟರಲ್ಲೇ ಸ್ಕೂಬಿ ವಾಕಿಂಗ್ ಮುಗಿಸ್ಕೊಂಡ್ಬಂದು ಆಟ ಆಡ್ತಾ ಇದ್ದ. ಅಮೆಝಾನಲ್ಲಿ ನಾನೊಂದು ಕಿಟ್ ಬ್ಯಾಗ್ ನೋಡಿದ್ದೆ, ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಊರಿಗೆ ಹೋಗೋಕ್ಕೆ ನನ್ನ ಹತ್ರ ಬ್ಯಾಗ್ಸ್ ತುಂಬ ಇತ್ತು. ಬಟ್ ಈ ಥರ ಕಿಟ್ ಬ್ಯಾಗ್ ಇರಲಿಲ್ಲ. ಮೊದಲಾಗಿದ್ದಿದ್ರೆ ನಾನು ಬ್ಯಾಕಪ್ ಬ್ಯಾಗ್ಸಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದೆ. ಊರಿಂದ ಅಪ್ಪ ಅಮ್ಮ ಬರ್ತಾಯಿದ್ರು. ಅಷ್ಟರಲ್ಲಿ ನಾನು ನಮ್ಮ ಸ್ಕೂಬಿನ ಅತ್ತೆ ಮನೆ ಹತ್ರ ಕರ್ಕೊಂಡೋಗಿ ನಮ್ಮ ದೊಡ್ಡಮ್ಮನ ನೋಡಿಕೊಂಡು ಬಂದೆ. ಅಪ್ಪ ಅಮ್ಮ ಬಂದಿದ್ದರು, ಆಲ್ರೆಡಿ ಮ್ಯಾಂಗೋಸ್ ಎಲ್ಲ ತೊಗೊಂಬಂದಿದ್ರು. ಸೊ ನಾನು ಮ್ಯಾಂಗೋಸ್ ಡಿವೈಡ್ ಮಾಡೋಕ್ಕಿಂತ ಮುಂಚೆ ನಂದೊಂದು ಪಾರ್ಸೆಲ್ ಬಂದಿತ್ತು. ನೈಟ್ ಪ್ಯಾಂಟ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ನಾನು ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು ನೈಟ್ ಪ್ಯಾಂಟ್ಸ್ ಎಲ್ಲ. ಆ್ಯಂಡ್ ಫೈನಲಿ ನಾನು ಮ್ಯಾಂಗೋಸ್ ಎಲ್ಲ ಡಿವೈಡ್ ಮಾಡೋಕ್ಕೆ ಹೋದೆ. ಸೀಸನ್ ಫ್ರೂಟ್ ನಾವು ಯಾವುದೇ ತಿಂದಲೇ ಇದ್ದರೂ ಆ ಸೀಸನ್ನೇ ಒಂಥರ ವೇಸ್ಟ್ ಅನಿಸ್ಬಿಡುತ್ತೆ, ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಮ್ಯಾಂಗೋಸ್ ಅನ್ನೋದು ಒಂದು ಫ್ರೂಟ್ ಅಲ್ಲ, ಇಟ್ಸ್ ಅನ್ ಎಮೋಷನ್ ಅಂತಾರಲ್ಲ, ಆ ಥರ ಆಗೋಗಿತ್ತು ನನಗೆ. ಸೊ ಈ ನಡುವೆ ನಾನು ಈ ಸೀಸನಲ್ಲಿ ಮ್ಯಾಂಗೋಸ್ ಅಂತೂ ನಾನು ತುಂಬ ಆರ್ಗ್ಯಾನಿಕ್ ಮ್ಯಾಂಗೋಸ್ ತುಂಬ ಚೆನ್ನಾಗಿರೋ ತಿಂದೆ. ನಾನು ತುಂಬ ಖುಷಿಯಾಯಿತು ಈ ಸತಿ. ಅಪ್ಪ ಯಾವಾಗಲೂ ತರ್ತಾಯಿದ್ರು. ಆ್ಯಂಡ್ ಫೈನಲಿ ಎಲ್ಲರಿಗೂ ಯಾವ್ದು ಬಾಕ್ಸ್ ಕೊಡಬೇಕು ಅಂತ ಎಲ್ಲ ಡಿವೈಡ್ ಮಾಡಿ ಎತ್ತಿಟ್ಕೊಂಡ್ವಿ. ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಾನು ಅಮ್ಮ. ಆ್ಯಂಡ್ ಆಮೇಲೆ ನಂದು ಹೇರ್ ಮಸಾಜ್ ಮಾಡಿ ತುಂಬ ದಿನ ಆಗಿತ್ತು. ಅಮ್ಮ ಊರಿಂದ ಕೊಕೊನೆಟ್ ಆಯಿಲ್ ಮಾಡ್ಕೊಂಡು ಬಂದಿದ್ದರು. ಸೊ ಊರಿಂದ ಆರ್ಗ್ಯಾನಿಕ್ ಆಯಿಲೇ ನಮಗೆ ಸಿಕ್ಕತ್ತೆ. ಸೊ ಫೈನಲಿ ಅಮ್ಮ ನನಗೆ ಹೇರ್ ಮಸಾಜ್ ಮಾಡ್ತಾಯಿದ್ರು. ನಾನು ಹೇರ್ ಮಸಾಜ್ ಎಲ್ಲ ಮಾಡಿಸ್ಕೊಂಡೆ. ನಮ್ಮ ಸ್ಕೂಬಿ ಗಲಾಟೆ ಮಾಡ್ತಾಯಿದ್ದ ಆ್ಯಸ್ ಯೂಶ್ವಲ್ಲು. ಸೊ ಫೈನಲಿ ಅವನು ಅಲ್ಲೇ ಮಲ್ಕೊಂಡಿದ್ದ. ನಾನು ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ನಾನು ನೈಟ್ ಊಟ ಮಾಡಿ ಈ ಥರ ಡೇ ಕ್ಲೋಸ್ ಮಾಡಿದೆ. ಟಾಟಾ ಬಾಯ್.